ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ರ? ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ನಾನಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗಾಗಲೇ ನೀವೆಲ್ಲ ತಮ್ಮನ್ನೆಲ್ಲ ನೋಡ್ಕೊಂಡು ಬಂದಿದ್ದೀರಾ. ನನ್ನ ಮಗನ ಮೊದಲನೇ ದಿನದ ಸ್ಕೂಲ್ದು ವಿಡಿಯೋ ಆಗಿರುತ್ತೆ ಇದು. ವಿಡಿಯೋನ ಕೊನೆಯ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸ್ನೇಹಿತರೆ, ನಾನು ತುಂಬ ಅಂದರೆ ತುಂಬ ಎಕ್ಸೈಟ್ ಆಗಿದ್ದೆ. ನನ್ನ ಮಗಂದು ಫಸ್ಟ್ ಡೇ ಸ್ಕೂಲು, ನಾನು ಹೀಗೆ ರೆಡಿ ಮಾಡಬೇಕು, ಹೀಗೆ ವಿಡಿಯೋ ಮಾಡಬೇಕು ಅಂತ. ಆದರೆ ಕಾರಣಾಂತರಗಳಿಂದ ಆಗಲಿಲ್ಲ. ಏನಾಯ್ತಪ್ಪ ಅಂತ ಅಂದರೆ, ಸ್ಕೂಲು ಶುರುವಾಗೋ ಹಿಂದಿನ ದಿವಸ ಒಳ್ಳೆ ಚೆನ್ನಾಗಿ ಮಳೆ ಬಂತು. ಮೊದಲೇ ನಮ್ಮ ಮನೇಲಿ ಗೊಬ್ಬರನ ತಂದು ಇಟ್ಕೊಂಡಿದ್ರು. ತೋಟಕ್ಕೆ ಗೊಬ್ಬರ ಹಾಕಬೇಕಲ್ವ, ಹಾಗಾಗಿ ಮಳೆ ಬೀಳಲಿ ಅಂತ ಕಾಯ್ತಾಯಿದ್ರು. ಮಳೆ ಬಿದ್ದಿದ್ದಕ್ಕೂ ಅದಕ್ಕೂ ಸರಿ ಆಯಿತು. ಮಾರನೇ ದಿವಸ ಅಂದರೆ ನನ್ನ ಮಗಂದು ಬೆಳಗ್ಗೆ ಏನು ಸ್ಕೂಲ್ ಇತ್ತು, ಅವತ್ತು ಬೆಳಗ್ಗೆ 6 ಗಂಟೆಗೇ ನಮ್ಮ ಯಜಮಾನ್ರು ನಮ್ಮಮ್ಮ ಎಲ್ಲರೂ ತೋಟಕ್ಕೆ ಹೋದರು. ಯಾಕಂದರೆ ಗೊಬ್ಬರ ಹಾಕಿಸ್ಲೇಬೇಕಿತ್ತು. ಅವರು ಬಂದಾಗ ನಾವು ಹೋಗಿ ಗೊಬ್ಬರನ ಹಾಕಿಸ್ಬೇಕು. ಹಾಗಾಗಿ ಗೊಬ್ಬರ ಹಾಕಿಸ್ಲಿಕ್ಕೆ ಅಂತ ಹೋದರು. ನನ್ನ ಇಡೀ ದಿನ ಒಂಥರ ನನಗೆ ಬೇಜಾರಾಗೋಯ್ತು. ಯಾಕಂದರೆ ನಮ್ಮ ಯಜಮಾನ್ರು ಯಾವಾಗಲೂ ಹೇಳೋರು, ಅವ್ನು ಹೆಂಗೆ ಸ್ಕೂಲ್ಗೆ ಹೋಗ್ತಾನೆ ನಾನು ನೋಡಬೇಕು, ಅವ್ನು ಹೆಂಗೆ ಹೋಗ್ತಾನೆ ನೋಡಬೇಕು ಅಂತ. ಅದ್ರ ಮಧ್ಯದಲ್ಲಿ ನಾನು ತಿಂಡಿ ಮಾಡಬೇಕಿತ್ತು. ಹಾಗೆ ನಮ್ಮ ಸಿಂಚು ಬೇರೆ ಇರಲಿಲ್ಲ, ಅವಳು ಗೋಪಾಲ್ಪುರಕ್ಕೆ ಹೋಗಿದ್ಲು. ನಾನೊಬ್ಬಳೇ, ಅವರಿಬ್ರು ರೆಡಿ ಮಾಡಬೇಕು, ತಿಂಡಿ ಮಾಡಬೇಕು. ಅದಲ್ದೇ 8:20 ವ್ಯಾನ್ ಬಂದ್ಬಿಡುತ್ತೆ. ಆ ವ್ಯಾನ್ ಜೊತೆನೇ ನಾನು ಹೋಗಬೇಕಾಗಿತ್ತು. ಯಾಕಂದರೆ ನಮ್ಮ ಯಜಮಾನ್ರು ಅದೇ ತೋಟಕ್ಕೆ ಗೊಬ್ಬರ ಹಾಕ್ಸಕ್ಕೆ ಹೋಗಿದ್ರಲ್ವ, ಹಾಗಾಗಿ ಇನ್ನೇನು ಮಾಡೋದು, ವಿಧಿ ಇಲ್ಲ ಅಂತ ಅಂದ್ಬಿಟ್ಟು ಬೇಗ ಹೊರಟ್ಬಿಟ್ಟು ಹೋದು. ಹಾಗೆ ಗೊಬ್ಬರ ಹಾಕಕ್ಕೆ ಬಂದಿದ್ರಲ್ಲ, ಅವ್ರಿಗೂ ಸಹ ನಾನು ತಿಂಡಿನ ರೆಡಿ ಮಾಡಿ ಬಾಕ್ಸಿಗೆ ಹಾಕಿ ಕೊಡಬೇಕಿತ್ತು. ಹಾಗೆ ಹಾಲನ್ನು ಕರಿಬೇಕಿತ್ತು. ಒಂಥರ ಗಜಿಬಿಜಿ ಆಗೋಯ್ತು. ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು. ಸ್ನೇಹಿತರೆ, ನಾನು ಮೊದಲೇ ಹೇಳಿದಾಗೆ ಬೆಳಗ್ಗೆ 5 ಗಂಟೆಗೇ ಎದ್ದಿದ್ದೆ. ಹಿಂದಿನ ದಿವಸನೇ ಸೌದೆ ಎಲ್ಲನೂ ಒಳಗಡೆಗೆ ತೆಗೆದು ಹಾಕಿದ್ದೆ. ಯಾಕಂದರೆ ಬೆಳಗ್ಗೆ ಟೈಮ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬೆಂಕಿ ಎಲ್ಲನ ಹಾಕಿ ಒಂದು ಗ್ಲಾಸು ಬಿಸಿನೀರನ್ನ ಕುಡ್ದು ತಿಂಡಿ ಎಲ್ಲನೂ ಮಾಡಿ ಅಲ್ಲಿಂದ ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. Happy birthday to you. Happy birthday to you. Happy birthday to you. Happy birthday to you. May the good God bless you. May the good God bless you. May the good God bless you, dear Kana. Happy birthday to you. Shalalala, shalalala. Thank you. Happy birthday. ಇದಕ್ಕೂ ಬರ್ತಿದ್ದಾನೆ ಅಂತ ಬರ್ಡೇ ಮಾಡ್ಕೊಂಡವಳು. ಹೌದಾ ಬೇಬು? ಸ್ಕೂಲ್ ಕೆಳಗ ಅಲ್ಲಿ ಸ್ಕೂಲ್ ಹೆಸರೇನು ಹೇಳು? ಅಲ್ಲಿ ಕೆಳಗೆ ಅಲ್ಲಿ ಎಂಥದ್ದು ಮಗನೇ ಅದು? ಯಾರ ಸ್ಕೂಲ್ ಮಗನೇ ಅದು? ಅದು ಯಾರು ಗೊತ್ತಾ? ಬೈಕರ್ ಇತ್ತಿರೋದು ಇಂಗ್ಲಿಷ್ ತಗೋತಿದ್ರು ಥರ್ಡಲ್ಲಿ. ಕೈ ಕೊಡು ಮಗನೇ. ಬಾಯ್. ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಬಿಟ್ಟು ಬನ್ನಿ. ಬೇಬು ಬೇಬು ಇದೇ ಬೇಬು ನಿಮ್ಮ ಕ್ಲಾಸು. ಗುಡ್ ಮಾರ್ನಿಂಗ್ ಮ್ಯಾಮ್. ಆಚೆಲೆ ಇರೋಣ? ಓಕೆ ಮಾಮಿ, ಆಚೆಲೆ ಇರ್ಬೇಕಂತ ಬನ್ನಿ. ಚಿಕ್ಕದಾಗಿ ಚಕ್ಕುವಾಗಿ ಒಂದು ಕಾರ್ಯಕ್ರಮ ಅಷ್ಟೇ, ಜಸ್ಟ್ 2-3 ಮಿನಿಟ್ಸ್ ಅಷ್ಟೇ. ಕೋಆಪರೇಟ್ ಮಾಡಿ. ಈಗ ಜಸ್ಟ್ ಮೇನ್ ಹಾಲಲ್ಲಿ ಪ್ಲೇನ್ ಮಾಡ್ಕೊಂಡು
ಸ್ನೇಹಿತರೆ, ಎಲ್ಲ ತಾಯಂದಿರಿಗೂ ಅವ್ರ ಮಕ್ಕಳನ್ನ ಮೊದಲನೇ ದಿವಸ ಶಾಲೆಗೆ ಬಿಡುವಾಗ ಯಾವ ರೀತಿ ಆತಂಕ ಇರುತ್ತೋ ಒಂದ್ಸಲಿ ಅದೇ ರೀತಿ ನನಗೂ ಆತಂಕ ಇತ್ತು. ಆತಂಕದ ಜೊತೆಗೆ ಬೇಸರನೂ ತುಂಬ ಆಗ್ತಾಯಿತ್ತು. ಆದರೆ ಎಷ್ಟಾಗುತ್ತೋ ಅಷ್ಟು ಸಹ ನಾನು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೆ. ಯಾಕಂತಂದರೆ ಈ 4 ವರ್ಷ ನನ್ನನ್ನು ಮೆಂಟಲಿ ಫಿಸಿಕಲಿ ಯಾವಾಗ್ಲೂ ಆ್ಯಕ್ಟಿವ್ ಆಗಿರುವ ಹಾಗೆ ಮಾಡಿದ್ದು ಅಂತ ಅಂದರೆ ಅದು ನನ್ನ ಮಗ ಅಂತ ಹೇಳ್ಬೋದು. ಯಾಕಂತ ಅಂದರೆ ಈ 4 ವರ್ಷದಲ್ಲಿ ನಾನು ಪಡ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೇ ಹೆಚ್ಚಾಗೋಗಿತ್ತು. ಆ ಒಂದು ಸಮಯದಲ್ಲಿ ನನ್ನ ಮಗ ಒಂಥರ ನನಗೆ ನನ್ನ ನೋವುಗಳನ್ನು ಮರೆಸೋಕೆ ಅಂತ ಸಿಕ್ಕಂತಹ ಒಂದು ಅದ್ಭುತವಾದ ಶಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಅವನು ಯಾವಾಗ್ಲೂ ತೀಟೆ ಮಾಡೋನು, ಕಿರಿಕಿರಿ ಮಾಡೋನು, ನಗಿಸೋನು, ಕೋಪ ಬರ್ಸೋನು. ಏನೋ ಒಂಥರ ಅವನ ಜೊತೆನೇ ಈ ಒಂದು 4 ವರ್ಷ ಹೇಗೆ ಕಳೀತು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ನನ್ನ ಮಗಳು ಮೊದಲನೇ ದಿವಸ ಕ್ಲಾಸ್ಗೆ ಹೋಗುವಾಗ್ಲೂ ಅಷ್ಟೇ, ಆವಾಗ್ಲೂ ತುಂಬ ಬೇಜಾರಾಗ್ತಾಯಿತ್ತು. ಅಷ್ಟೊತ್ತಿಗೆ ಕೊರೋನಾ ಬಂದಿತ್ತು. ನನ್ನ ಮಗಳು LKG UKGಗೆ ಹೋಗಲಿಲ್ಲ, ಅವಳು ಡೈರೆಕ್ಟಾಗಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗಿದ್ದು. ಅಷ್ಟೊತ್ತಿಗೆ ನನ್ನ ಮಗ ಹುಟ್ಟಿದ್ದರಿಂದ ನನಗೆ ಹೇಗೋ ಟೈಮ್ ಪಾಸ್ ಆಗ್ತಾಯಿತ್ತು. ಹಾಗೆ ನನ್ನ ಮಗಳು ಹೇಗೋ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗೋದ್ರಿಂದ ಅವಳಿಗೂ ಒಂದು ಸ್ವಲ್ಪ ದೊಡ್ಡವಳಾಗಿದ್ಲಲ್ವ, ಅಟ್ಲೀಸ್ಟ್ ಅವಳು ಊಟ ಎಲ್ಲ ಅವಳೇ ಮಾಡ್ಕೊಳ್ಳೋಳು. ಅವಳು ವಾಶ್ರೂಮಿಗೆ ಹೋಗಬೇಕು ಅಂದರೆ ಅವಳೇ ಹೋಗೋಳು. ಅವಳದು ಅಷ್ಟೊಂದು ನನಗೆ ಅವಾಗ ಗೊತ್ತಾಗಲಿಲ್ಲ. ಆದರೆ ಇವನು LKG ಕಳಿಸ್ಬೇಕು ಅಂತ ಅಂದರೆ ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು. ಆದರೆ ಏನು ಮಾಡೋಕ್ಕಾಗಲ್ಲ, ನಾವು ನಮ್ಮ ಮಕ್ಕಳನ್ನ ಮನೆ ಒಳಗಡೆ ಇಟ್ಕೊಳ್ಳೋಕ್ಕಂತೂ ಆಗಲ್ಲ. ಯಾಕಂತ ಅಂದರೆ ನಮ್ಮ ಬೇಜಾರೋದಕ್ಕಿಂತ ಅವರ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅಂತ ಅಂದರೆ ನಾವು ಒಂದು ಸ್ವಲ್ಪ ದಿವಸ ಈ ರೀತಿ ಒಂದು ನಿರ್ಧಾರಗಳನ್ನ ಖಂಡಿತವಾಗ್ಲೂ ತಗೊಳ್ಳೇಬೇಕು. ಇಲ್ಲಿ ಬಂದಂತಹ ಕೆಲವು ಮಕ್ಕಳು ನೀವಿಲ್ಲಿ ನೋಡ್ತಾ ಇರ್ಬೋದು, ತುಂಬ ಬೇಜಾರು ಮಾಡಿಕೊಂಡು ತುಂಬ ಅಳ್ತಾಯಿದ್ರು. ನಾನೇನು ಅಂದ್ಕೊಂಡೆ ಅಂತ ಅಂದರೆ ನನ್ನ ಮಗನೂ ಅಳ್ತಾನೇನೋ ಅಂತ ಅಂದ್ಕೊಂಡೆ. ಹೇಗೋ ಪುಣ್ಯಕ್ಕೆ ನನ್ನ ಮಗ ಅಳ್ಳಿಲ್ಲ, ಸುಮ್ಮನೆ ನಗಾಡ್ಕೊಂಡು ಖುಷಿಯಾಗಿ ಫಸ್ಟ್ನೇ ದಿವಸ ಅಂತ ಕೂತ್ಕೊಂಡ. ಫ್ರೆಂಡ್ ಮಾಡ್ಕೊಳ್ಳೋ. ಸ್ನೇಹಿತರೆ, ಈ ಮಗು ಅಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಅಳ್ತಾಯಿತ್ತು. ಬಿದ್ದು ಒದ್ದಾಡೋ ರೇಂಜಿಗೆಲ್ಲ ಪಾಪ ಅಳ್ತಾಯಿತ್ತು. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಎಲ್ಲ ಆಚೆಗೆ ಹೋಗಿ ಅಂತ ಅಂದರು. ನಮ್ಮ ಯಜಮಾನ್ರು ಇನ್ನೂ ಬಂದಿರಲಿಲ್ಲ. ನನಗೂ ತುಂಬ ಹೊಟ್ಟೆ ಹಸಿತಾಯಿತ್ತು. ಯಾಕಂತ ಅಂದರೆ ಬೆಳಗ್ಗೆ ಅರ್ಜೆಂಟಲ್ಲಿ ನಾನು ತಿಂಡಿನೇ ತಿಂದಿರಲಿಲ್ಲ. ಹಾಗಾಗಿ ಒಂದು ಜ್ಯೂಸ್ನಾರು ಕುಡಿಯೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಕುಡಿತಾಯಿದ್ದೆ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬಂದರು. ಅದಾದಮೇಲೆ ನನ್ನ ಮಗನಿಗೆ ಯೂನಿಫಾರ್ಮ್ ತೊಗೊಂಡಿರಲಿಲ್ಲ. ಅವನಿಗೆ ಯೂನಿಫಾರ್ಮ್ ತೊಗೊಂಡು ಇವಾಗ ನನ್ನ ಮಗನ ಕರ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ. ನನ್ನ ಮಗ ಎಷ್ಟು ಸೈಲೆಂಟಾಗಿ ಕೂತಿದ್ದ ಅಂತ ಅಂದರೆ ನಮ್ಮ ಮನೇಲಿ ಒಂದೇ ಒಂದು ದಿವಸ ಈ ರೀತಿ ಇಷ್ಟೊಂದು ಸೈಲೆಂಟಾಗಿ ಕೂತಿರಲ್ಲ ಅವನು. ನೋಡಿ ಒಂದು ಸ್ವಲ್ಪ ನನಗೂ ಖುಷಿ ಆಯಿತು. ಪರವಾಗಿಲ್ಲ, ಸುಮ್ಮನೆ ಹೆಂಗೋ ಕೂತವನಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಿ ಇನ್ನು ಫಸ್ಟ್ ಡೇ ಅಲ್ವಾ, ಎಲ್ಲರೂ ಸ್ವಲ್ಪ ಸುಮ್ಮನಿರಲಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆಲ್ಲ ಸ್ವಲ್ಪ ರೈಮ್ಸ್ ಎಲ್ಲ ಹಾಕ್ಬಿಟ್ಟು ಕೂರ್ಸವ್ರೆ. ಕೆಲವು ಮಕ್ಕಳು ನೋಡ್ಬೋದು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ರು. ಇನ್ನು ಕೆಲವರಂತೂ ಬಾಗಿಲು ಕಡೆಗೆ ನೋಡ್ತಾ ಇದ್ರು. ಯಾರು ಬಂದರು ಕರ್ಕೊಂಡು ಹೋಗೋಕ್ಕೆ, ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಬಂದವರ ಅಂತ ಹೇಳ್ಬಿಟ್ಟು ನನ್ನ ಮಗಂಗೆ ಸುಮ್ಮನೆ ಸನ್ನೆ ಮಾಡಿದೆ, ಹಾಯ್ ಮಗನೆ ಅಂತ ಅಂದ್ಬಿಟ್ಟು. ಅವ್ನು ನೋಡಿದ್ರೆ ಅವ್ರ ಮ್ಯಾಮಿಗೂ ಹೇಳಿಲ್ಲ, ಸುಮ್ಮನೆ ಬ್ಯಾಗ್ ಹಾಕೊಂಡು ಎದ್ಬಿಟ್ಟು ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಬೇಬು ಮ್ಯಾಮಿಗೆ ಹೇಳ್ಬೇಕು, ಹೋಗ್ಲಾ ಅಂತ ಕೇಳಬೇಕು. ಜೋರಾಗಿ ಕೇಳು. ಅಮ್ಮ ಇಲ್ಲೇ ಊಟ ತಿಂದೆ. ತಿಂದ? ಏನು ತಿಂದೆ? ಅಲ್ಲ ನಿಮ್ಮ ಹೆಸರೇನು? ವಿಕ್ರಾಂತ್. ನಾಳೆ ಬನ್ನಿ. ಓಕೆ ಮ್ಯಾಮ್. ಏನು ತಿಂಡಿ ಐಸು? ಪಲಾವು ತಿಂದ? ಅವ್ನು ನಿನ್ನ ತಮ್ಮ ನೋಡ್ಕೊಬೇಡು, ಇವನು ವಿಕ್ಕು, ದೀಕ್ಷನ್ ತಮ್ಮ. ಅವ್ನು ಚೆನ್ನಾಗಿ ನೋಡ್ಕ. ಹಾಂ ಸರಿ, ಹೋಗು. ನೀನು ಅಪೂರ್ವನ ಮಗಳಲ್ವಾ? ನೋಡ ಹೆಂಗೆ ಕಂಡಿರೋದೆ. ನಿಮ್ಮ ಅಮ್ಮನ ಕೇಳಿದೆ ಅಂತ ಹೇಳು. ಹಾಂ, ನಿಂಗೆ ಗೊತ್ತಾ ಏನು ಅವಳ ಹೆಸರು? ಏನು ಅವಳ ಹೆಸರು? ಬಾನುವಿ. ಹಾಂ,
ವ್ಯಾನಿಗೆ ಹತ್ತಿದ್ಲಲ್ಲ ಇಸ್ವಕ್ಕ ಹೌದು ಆಟಾಡೋಗಿ ಸ್ನೇಹಿತರೆ, ನನ್ನ ಮಗ ಇಶುನ ಎಷ್ಟು ಚೆನ್ನಾಗಿ ನೆನಪಿಟ್ಕೊಂಡಿದ್ದ ಅಂತ ಅಂದರೆ, ನನ್ನ ಮಗಳದ್ದು ಡ್ಯಾನ್ಸ್ ಪರ್ಫಾಮೆನ್ಸ್ಗೆ ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರಿಗೆ ಹೋಗಿದ್ವಲ್ವ, ಆವಾಗ ಎಲ್ಲ ಒಟ್ಟಿಗೆ ವ್ಯಾನಿಗೆ ಹೋಗಿದ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದ ನನ್ನ ಮಗ, ಆ ಅಕ್ಕ ಬಸ್ಸಿಗೆ ಬಂದಿದ್ರಲ್ಲ ನಮ್ಮ ಜೊತೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ನೆನಪಿಟ್ಕೊಂಡಿದ್ದ. ಹಾಗೆ ನನ್ನ ಜೂನಿಯರ್ ಮಗಳು ಒಬ್ಬರು ನಂಗೆ ಅಲ್ಲಿ ಸಿಕ್ಕಿದ್ರು. ನಾನು ಯಾವಾಗಲೂ ಡೈರೆಕ್ಟಾಗಿ ನೋಡಿರಲಿಲ್ಲ, ಇದೇ ಫಸ್ಟ್ ನಾನು ಅವ್ರನ್ನ ನೋಡ್ತಾ ಇದ್ದಿದ್ದು. ಅಂದರೆ ಫೋಟೋಸ್ನೆಲ್ಲ ಸ್ಟೇಟಸಿಗೆ ಹಾಕಿದಾಗ ನೋಡಿದ್ದೆ, ಸುಮ್ಮನೆ ಒಂದು ಅಂದಾಜಲ್ಲಿ ಕೇಳಿದೆ ಹಾಗೆ ಕಾಣಿಸ್ತಾರಲ್ಲ ಅಂತ ಹೇಳ್ಬಿಟ್ಟು. ಅವರು ಹೌದು ಅಂತ ಅಂದರು. ಖುಷಿ ಆಯ್ತು ಅವರನ್ನು ನೋಡಿ. ಅದಾದಮೇಲೆ ಒಂದೆರಡು ಬಲೂನ್ಗಳನ್ನ ಎತ್ಕೊಂಡ. ಸುಮ್ಮನೆ ಆಚೆಗೆ ಬರಬೇಕಾದ್ರೆ ಇಲ್ಲಿ ಪಾರ್ಕ್ ಇದೆ ಮಗನೆ ಅಂತ ಅಂದೆ. ಸರಿ ತೋರಿಸಿ ಅಂತ ಅಂದ. ತೋರಿಸಾದ್ಮೇಲೆ ನಾನೊಂದು ಸ್ವಲ್ಪ ಹೊತ್ತು ಆಟ ಆಡಲೇಬೇಕು ಅಂತ ಅಂದ. ಆಮೇಲೆ ಇನ್ನೇನು ಮಾಡೋದು, ಸ್ವಲ್ಪ ಹೊತ್ತು ಆಟ ಆಡ್ಸೋಣ, ಇಲ್ಲ ಅಂತ ಅಂದರೆ ನಾಳೆಯಿಂದ ಅವನಿಗೂ ಬರೋಕ್ಕೆ ಒಂದು ಇದಾಗಬೇಕಲ್ವ, ಹಾಗಾಗಿ ಖುಷಿ ಆಗಬೇಕಲ್ವ, ಹಾಗಾಗಿ ಅಲ್ಲೊಂದು 10 ನಿಮಿಷ 1/4 ಗಂಟೆ ಆಟ ಆಡಿಸ್ಕೊಂಡೆ. ಅದಾದಮೇಲೆ ನಾವು ಸೀದಾ ಮನೆ ಕಡೆ ಹೊರಟು. ನೋಡ್ದಾ ಬಟ್ಟೆ ಎಲ್ಲ ಗಲೀಜಾಯ್ತಾ, ನಾಳೆ ಆಟ ಆಡುವಂತೆ, ಬೇರೆ ಆಡು ಬಾ, ಅಲ್ಲಿ ಜೋಕಲ್ಲಿ ಏನಾರು ಆಡು ಬಾ. ತಿರುಗಿಸ್ಲಾ ಇದನ್ನ, ಇದು ಬೇಡವಾ, ಅದು ಜೋಕಲ್ಲಿ ಅದು ಮತ್ತೆ ಅದಾಗಲ್ಲ ಮಗನ, ಅಲ್ಲಿ ಏನೈತೆ ಇದು ಇದ್ರಲ್ಲಿ ಕೊಡ್ತೀಯ, ತಿರುಗಿಸ್ತೀನಿ. ಸರಿ ಹೋಗು, ಇದೊಂದು ಸತಿ ಫೈನಲ್ಲು ಲಾಸ್ಟು. ಮನೆಗೆ ಹೋಗ್ಬೇಕು ಬೇಬು, ಪ್ಲೀಸ್. ಇಬ್ರದ್ದು ಗಲೀಜಾಗುತ್ತೆ, ಬನ್ನಿ ಬೇಗ. ಅಪ್ಪ ಬಿಟ್ಟೈತಾರ ಬಾರೋ. ಬಾ ಬೇಗ. ಸ್ನೇಹಿತರೆ, ನನ್ನ ಮಗನಿಗೆ ಸ್ವಲ್ಪ ರ್ಯಾಪರು ಸ್ಟಿಕ್ಕರು ಏನೇನೋ ಬೇಕಿತ್ತು, ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರೆ, ಇವನು ಅದರಲ್ಲೂ ಕ್ಲೇ ಬೇಕು, ಅದು ಬೇಕು, ಇದು ಬೇಕು, ಆಟ ಸಾಮಾನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ತೆಗೆಸ್ಕೊಂಡು ಬರ್ತಾವನೆ. ಸ್ನೇಹಿತರೆ, ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.